ಜೈ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟ್ಟಗಿರಿ. ನಾನು ಸಂಪಾದನೆ ಮಾಡಿರುವಂಥ ಈ ಶ್ರೀಕೃಷ್ಣ ಪಾರಿಜಾತ ರಂಗಪ್ರಯೋಗವನ್ನು ತಮಗೆ ಈ ಹೇ ಸೀತಾರಾಮ್ ನ್ಯೂಸ್ ಚಾನಲ್ ಮುಖಾಂತರ ವಾಚನ ಮಾಡ್ತಾ ಬಂದಿದ್ದೀನಿ. ಇಲ್ಲಿ ತಮಗೆಲ್ಲ ಗೊತ್ತಿರುವಂತೆ ವಿನಾಶಕಾಲಿ ವಿಪರೀತ ಬುದ್ಧಿ ಅಂಥೇಳಿ ಕೃಷ್ಣ ಪರಮಾತ್ಮ ಹೊರಗಿನ ದುಷ್ಟರನ್ನೆಲ್ಲ ಮರ್ದನ ಮಾಡಿದರೂ ಕೂಡ ತಮ್ಮೊಳಗೆ ಇರತಕ್ಕಂಥ ತಮ್ಮ ವಂಶಜರೇ ಅಂತ ತಮ್ಮ ಮಕ್ಕಳು ಮೊಮ್ಮಕ್ಕಳು ದುಷ್ಟರಾದಾಗ ಅವ್ರನ್ನಾದರೂ ನಿಗ್ರಹ ಮಾಡಲೇಬೇಕಾಗಿತ್ತು. ಅದು ಹೇಗತ್ತಂತ ತಾನು ನೇರವಾಗಿ ಮಾಡದೆ ಋಷಿಮುನಿಗಳ ಶಾಪ ತಟ್ಟುವ ಹಾಗೆ ಮಾಡಿ ಯದುಕುಲವನ್ನು ನಾಶ ಮಾಡುವಂಥ ಒಂದು ಪ್ರಸಂಗವನ್ನು ಇಲ್ಲಿಯವರೆಗೆ ಕೇಳ್ಕೋತಾ ಬಂದಿದ್ದೀರಿ. ಆವಾಗ ಏನಾಯ್ತಂತಂದರೆ ಯಾದವರು ಪರಸ್ಪರ ಒಬ್ಬರಿಗೊಬ್ಬರು ಕುಡ್ದಾಗ ಅಮಲ ತಪ್ಪಿ ಬಡ್ದಾಡ್ತಾ ಇದ್ದರೆ ತಮ್ಮಷ್ಟು ಅತಿಯಾದಂಥ ಒಂದು ಯುದ್ಧವನ್ನು ಮಾಡಿದಂಗೆ ಮಾಡಿ ಪರಸ್ಪರ ಬಡ್ದಾಡಿ ಅವರು ಸತ್ರು ಇವರು ಸತ್ರು. ಮುಂದೆ ಏನು ಮಾಡಬೇಕು? ವಿಧಿಲಿಖಿತ ಯಾರಿಗೂ ತಪ್ಪಿಸಾಕ ಬರೋಂಗಿಲ್ಲ. ಆವಾಗ ಏನಾಯ್ತಂದ್ರೆ ನನ್ನ ಚೈತನ್ಯ ರಥ ಕುದುರೆ ಸಮೇತವಾಗಿ ಸಮುದ್ರದೊಳಗೆ ಹೋದು ನನ್ನ ಕೈಲಿರ್ತಕ್ಕಂಥ ಶಂಖ ಚಕ್ರ ಗದ ಧನಸ್ಸು ಖಡ್ಗ ಬಾಣ ಬತ್ತಳಿಕೆ ನನಗೆ ಈ 3 ಬಾರಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ನಮ್ಮ ಅವತಾರ ಮುಗೀತಂಥೇಳಿ ಅವೆಲ್ಲ ಅದೇ ಮಾರ್ಗದಿಂದ ಹೋಗಿಬಿಟ್ಟು ಹಿಂಗೆ ನನ್ನಲ್ಲಿದ್ದಂಥ ಆಯುಧಗಳು ನನ್ನನ್ನು ಬಿಟ್ಟು ಮೂಲ ಸ್ಥಾನಕ್ಕೆ ಹೇಗೆ ಹೋದು. ಆವಾಗ ಏನಾಯ್ತು ಅಂದ್ರೆ ಅದಕ್ಕೆ ನಾವು ಅನಿವಾರ್ಯವಾಗಿ ಅಣ್ಣ ತಮ್ಮ ಅಂದರೆ ನಾನು ಮತ್ತು ಬಲರಾಮ ನಾವಾದರೂ ಕೂಡ ಏನು ದೇಹವನ್ನು ತ್ಯಾಗ ಮಾಡಬೇಕಾಯ್ತು. ಯಾಕೆ? ಪರಮಾತ್ಮ ಬಲರಾಮ ನಿಮ್ಮ ಅಣ್ಣ, ಅವರು ಆದಿಶೇಷನ ಅವತಾರ ಅಂತಾರೆ, ಹೌದಲ್ರಿ? ಹೌದು. ಬಲರಾಮದೇವರು ಆದಿಶೇಷನಾಗಿ ಬಂದಿದ್ದರು. ಅವರು ಆದಿಶೇಷನಾಗಿದ್ದವರು ಬಲರಾಮನಾಗಿ ಬಂದನು. ಒಂದೊಂದು ಅವತಾರದೊಳಗೆ ಹಿಂದೆ ನಾನು ರಾಮಾವತಾರ ತೊಟ್ಟಾಗ ಆತನು ಲಕ್ಷ್ಮಣನಾಗಿದ್ದ, ನಂತರ ನಾನು ಆತನ ತಮ್ಮ ಆಗಿದ್ದೆ, ನಾನು ಅವನ ಅನ್ನಾಗಿದ್ದೆ. ಈಗ ದ್ವಾಪಾರಯುಗದಾಗ ನನಗೆ ಆತ ಅನ್ನಾದ, ಲಕ್ಷ್ಮಣನಿದ್ದವನೇ ಬಲರಾಮನಾದ, ನಾನು ಆತನ ತಮ್ಮ ಕೃಷ್ಣನಾಗಿ ಹುಟ್ಟಿ ಬಂದಿದ್ವಿ. ಇನ್ನು ನಮ್ಮ ಅವತಾರಗಳು ಮುಗಿತಾ ಬಂದವು. ಯಾಕಂದ್ರೆ ದೂತಿ ಹುಟ್ಟಿದ ಯಾವುದೇ ಜೀವಿ ಇವತ್ತಿಲ್ಲ ನಾಳೆ ಸಾಯಲಿಕ್ಕೆ ಬೇಕು. ಎಷ್ಟೇ ನಾವು ಭದ್ರವಾಗಿ ಕಟ್ಟಿದ್ದೀವಿ ಅಂತಂದ್ರೂ ಕೂಡ ಅದು ಇವತ್ತಿಲ್ಲ ನಾಳೆ ಬೀಳಲಿಕ್ಕೆ ಬೇಕು. ಯಾವುದಕ್ಕೆ ಆದಿ ಐತಿ ಅದಕ್ಕೆ ಅಂತ್ಯ ಐತಿ. ಅದಕ್ಕೆ ನಾನು ಧರ್ಮವನ್ನು ಸ್ಥಾಪಿಸುವುದಕ್ಕಾಗಿ ಅವತಾರವನ್ನು ಕೃಷ್ಣಾವತಾರ ತೊಟ್ಟರೂ ಕೂಡ ಯಾವಾಗೊಂದು ತಾಯಿಯ ಗರ್ಭದಿಂದ ನಾನು ಹುಟ್ಟಿದ್ದೀನಿ ಅಂದ ಕೂಡಲೇ ಇವತ್ತಿಲ್ಲ ನಾಳೆ ನಾನು ಈ ಪಂಚಭೂತಾತ್ಮಕ ಶರೀರವನ್ನು ಬಿಡಬೇಕು. ಅಂದರೆ ದೇಹ ನಾಶ ಆಗಲೇಬೇಕು. ಹಂಗೇನಾಯ್ತಂದ್ರೆ ನಮ್ಮ ಅಣ್ಣ ಬಲರಾಮದೇವರು ಸಮುದ್ರದೊಳಗೆ ಲೀನಾದ. ಹಾಗೆ ಇದು ಸೌರಾಷ್ಟ್ರದ ವೀರಾಬಲ್ ಅಂತ ಒಂದು ಪಟ್ಟಣದ, ಸೌರಾಷ್ಟ್ರದ ಸೋಮಲಿಂಗೇಶ್ವರ ಎಂಬ ಗುಡಿ ಅದಲ್ಲ, ಅಲ್ಲಿ ಯಮುನಾ ಕೆಲವೊಂದು ನದಿಗಳ ಒಂದು ಸಂಗಮದ, ಆ ಸಂಗಮ ಸ್ಥಾನದೊಳಗೆ ಬಲರಾಮ ದೇವರು ಸಮುದ್ರದಲ್ಲಿ ಐಕ್ಯರ ಅಂತ ಕುರುಹು ಇನ್ನೂ ಅದರಿ. ಅದೇ ವೇಳೆಯೊಳಗೆ ನಾನಾದರೂ ಕೂಡ ದೇಹವನ್ನು ಬಿಡಬೇಕಾಗಿತ್ತು. ಪರಮಾತ್ಮ ಯಾದವ ವಂಶದ ಪ್ರತಿಯೊಬ್ಬರದು ಆಯುಷ್ ಸೇರಿದಂಗೆ ಆದಂಗೆ ಆತು ಬಿಡ್ರಿ. ತೂತಿ ನನ್ನದು ಅವತಾರ ಸಮಾಪ್ತ ಆತಂತ ಹೇಳಿಲ್ಲ. ನನ್ನ ಸಾರಥಿ ಧಾರಕನನ್ನು ಕರೆದು ಏನು ಹೇಳಿದೆ? ಏನಂತ ಹೇಳಿದೆ ಸ್ವಾಮಿ ನಿಮ್ಮ ಸಾರಥಿ ಧಾರಕಗೆ? ಬಲರಾಮ ದೇವರ ಸಮೇತವಾಗಿ ಯಾದವರೆಲ್ಲರೂ ತಮ್ಮ ತಮ್ಮ ದೇಹವನ್ನು ತ್ಯಜಿಸಿದರು. ಎಲ್ಲರೂ ಸತ್ತು ಬಿಟ್ಟರು. ಇಹಲೋಕ ಯಾತ್ರೆ ಮುಗಿತವ್ರದ್ದು. ಇನ್ನು ಮೇಲೆ ಸಾಕ್ಷಾತ್ ನಾನು ಅಂದರೆ ಭಗವಂತನ ಸ್ವರೂಪ ಆದರೂ ಕೂಡ ನನ್ನ ಪರಮಧಾಮ ವೈಕುಂಠಕ್ಕೆ ಹೋಗಬೇಕಾಗಿದೆ. ಅದಕ್ಕಾಗಿ ಈ ಕ್ಷಣವೇ ಈ ಬಂಗಾರದ ಒಂದು ದ್ವಾರಕಾ ನಿರ್ಮಾಣ ಮಾಡಿದನಲ್ಲ, ಇದು ಕೂಡ ಸಮುದ್ರದೊಳಗೆ ಮುಳುಗಬೇಕಾಗ್ಯದ. ಅದಕ್ಕಾಗಿ ಏನಂತಂದ್ರೆ ಅದು ದ್ವಾರಕಾ ಸಮುದ್ರದೊಳಗೆ ಮುಳುಗೋದ್ರೊಳಗಾಗ ನೋಡುತ್ತೆ ಯಾವುದೋ ವಂಶನ ನಿರ್ಮಾಣ ಆಯ್ತಂತ ಕೂಡಲೇ ಇನ್ನೇನು ಮಾಡಬೇಕಂತ ತಗೊಂಡೆ ನನ್ನ ಅಣ್ಣ ಬಲರಾಮ ಯಾರಿಗೇ ಆಗಲಿ ತಮ್ಮವರು ತೀರಿಕೊಂಡಾಗ ದುಃಖ ಆಗೋದು ಸಹಿಕ. ಹಂಗೆ ಬಲರಾಮ ದೇವರು ಕೂಡ ತಮ್ಮ ಒಂದು ಅವತಾರ ಸಮಾಪ್ತಿ ಆಯ್ತು ಅಂತ ತಿಳ್ಕೊಂಡು ಆ ಒಂದು ನದಿಯ ಒಳಗೆ ಅಂತಂದರೆ ಸೌರಾಷ್ಟ್ರ ಸೋಮಲಿಂಗೇಶ್ವರ ಗುಡಿಯ ಹತ್ತಿರ ಇರತಕ್ಕಂಥ ವೀರಾಬಲ್ ಅನ್ನೋಂಥ ಒಂದು ಇದರಾಗ ಆವಾಗ ಬಲರಾಮ ದೇವರು ಕೂಡ ಆದಿಶೇಷ ರೂಪದಿಂದ ಅವರು ಕೂಡ ಸಮುದ್ರದೊಳಗೆ ಪ್ರವೇಶ ಮಾಡಿದರು. ಯಾವಾಗ ನನ್ನ ಅಣ್ಣ ಬಲರಾಮ ಹೋದ, ಇನ್ನು ಮೇಲೆ ನಾನು ಹೋಗಬೇಕು ಅನ್ನುವಂಥ ಒಂದು ವಿಷಯ ಸಂಕಲ್ಪನ ಮಾಡಿಕೊಂಡು ನನ್ನ ಸಾರಥಿಯ ಅಂತ ಧಾರಕನಿಗೆ ಹೇಳಿದೆ. ಏನಂತಂದರೆ ಬಲರಾಮ ದೇವರು ಯಾದವರೆಲ್ಲರೂ ತಮ್ಮ ತಮ್ಮ ದೇಹವನ್ನು ತ್ಯಜಿಸಿದ್ದಾರೆ.
ಇಹಲೋಕ ಯಾತ್ರೆ ಮುಗೀತು, ನಾನು ಕೂಡ ನನ್ನ ವೈಕುಂಠಕ್ಕೆ ಹೋಗಬೇಕಾಗ್ಯದ. ಅದಕ್ಕೆ ಈ ಬಂಗಾರದ ದ್ವಾರಕಾಯಿನ ಸಮುದ್ರದಾಗ ಮುಣಗ್ತೈತಿ. ಅದಕ್ಕೆ ಅಲ್ಲಿದ್ದಂಥ ಎಲ್ಲ ಹೆಣ್ಣು ಮಕ್ಕಳನ್ನು ವೃದ್ಧರನ್ನು ಹಸ್ತನಾವತಿ ಕರ್ಕೊಂಡು ಹೋಗಬೇಕು ಅಂಥೇಳಿ ನೀನು ವಸುದೇವನಿಗೆ, ಅಂದರೆ ನನ್ನ ತಂದೆ ವಸುದೇವನಿಗೆ ಹೇಳಬೇಕು ಅಂತೇಳಿ ಅವ್ರ ಕಡೆಯಿಂದ ಹೇಳಿ ಕಳಿಸೀನಿ. ಸ್ವಾಮಿ, ತಾವು ಕೂಡ ಭೂಮಿಯನ್ನು ಬಿಟ್ಟು ಹೋಗೋದು ಬಂದಂಗೆ ಆತ್ರಿ. ತೂತೇರು ಭೂಮಿ ಋಣ ಭಾರತೀಯರ ಮೇಲೆ ಯಾರ್ದೇನು? ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ ಅಂತ ಹೇಳ್ತಾರೆ. ಎಲ್ಲಿವರೆಗೆ ನಮಗೆ ಋಣ ಇರ್ತೈತಿ ಅಲ್ಲಿ ಮೇಲೆ ಭೂಮಿ ಮೇಲೆ ಇರೋಕೆ ಅಧಿಕಾರ ಇರ್ತೈತಿ. ಯಾವಾಗ ಭೂಮಿ ಋಣ ಮುಗಿತು, ಯಾರೇ ಆಗಲಿ ಅವರು ಭೂಮಿಯನ್ನು ಬಿಟ್ಟು ಹೋಗಲೇಬೇಕು. ಹಂಗೆ ನಾನಾದರೂ ಕೂಡ ಇಹಲೋಕ ಯಾತ್ರೆಯನ್ನು ಮಾಡಬೇಕಾದ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ಮಾತಾಡ್ತಾರೆ. ಎಲ್ಲರೂ ಒಂದು ದಿನ ಅವರವರ ಪ್ರಾರಬ್ಧ ತೀರಿದ ಮೇಲೆ ಈ ಶರೀರವನ್ನು ಇಲ್ಲಿ ಬಿಟ್ಟು ಅದು ಹೋಗಲೇಬೇಕು. ಅದರಂತೆ ಯಾವುದೋ ಕುಲವೆಲ್ಲ ಒಂದು ಒಣಕೆಯಿಂದ ನಾಶವಾಗಲಿ ಅಂತೇಳಿ ವಿಶ್ವಾಮಿತ್ರ ಮಹರ್ಷಿಗಳು, ನಾರದರು, ಕಣ್ಣು ಮಹರ್ಷಿಗಳು ಶಾಪ ಕೊಟ್ಟಿದ್ದರಿಂದ ನನ್ನ ಯಾವುದೋ ಇವೆಲ್ಲ ನಿರ್ಣಾಮ ಆಗಿಬಿಡ್ತು. ಹೌದು ಸ್ವಾಮಿ, ಬಲರಾಮ ದೇವರು ಸಮುದ್ರದೊಳಗೆ ಹೋದ್ರಂತ ಹೇಳಿದ್ರಿ, ಮುಂದೆ ಹೆಂಗೆ ರೀ? ಅದೇ ಇಲ್ಲ, ಏನು ನನ್ನ ಸರ್ ರೀ. ಯಾಕಂದ್ರೆ ನಾನಾದರೂ ದೇಹವನ್ನು ಬಿಡಬೇಕಾಗಿತ್ತು. ಆ ಮೇನ್ ಏನೋ ಒಂದು ಒಣಕೆ ಒಂದು ಅಣಸನ್ನು ನುಂಗಿತ್ತಲ್ದತೆ, ಅದು ಜರ ಅನ್ನುವಂಥ ಬೇಡನ ಕೈಯೊಳಗೆ ಸಿಕ್ಕಿತ್ತು. ಅದನ್ನು ಆತ ಏನು ಮಾಡಿದಂದ್ರೆ ಬಾಣದ ತುದಿಗೆ ಚೂಪಾದಂಥ ಒಂದು ಮೊಣೆಯನ್ನು ಮಾಡಿದ, ಒಂದು ಬಾಣ ತುದಿಗೆ ಹೆಚ್ಚಿದ್ದ. ಮುಂದೆ ಆತ ಅದನ್ನು ಬತ್ತಳಿಗಳಿಗೆ ಇಟ್ಕೊಂಡು ಬೇಟೆ ಆಡ್ತಾಯಿದ್ದ. ಆ ವೇಳೆಗಳಿಗೆ ಏನಾಯ್ತು ಅಂದ್ರೆ, ನಾನು ಒಂದು ಜಾಲಿ ಗಿಡದ ಬುಡಕ್ಕೆ ಸ್ನಾನ ಮಾಡಿ ಸಹಜವಾಗಿ ವಿಶ್ರಾಂತಿ ತಗೋಬೇಕಂತೇಳಿ ಆ ಒಂದು ಈಗ ಬಳಸು ಅಶ್ವತ್ಥ ಗಿಡ ಇತ್ತು, ಜಾಲಿ ಗಿಡನಿತ್ತು. ಎಡಗಾಲ ಮೇಲೆ ನನ್ನ ಬಲಗಾಲನ್ನು ಇಟ್ಟು ಮಲ್ಕೊಂಡಿದ್ನಿ. ಆಗ ಮಧ್ಯಾಹ್ನ ಬಿಸಿಲಿತ್ತು, ಕಾಲಲ್ಲಿ ನನ್ನ ಪದ್ಮ ಹೊಳಿತಾ ಇತ್ತು. ಇದನ್ನು ದೂರದಿಂದ ನೋಡಿದಂಥ ಜರ ಅನ್ನುವಂಥ ಬೇಡ ಪಾತವಾಗಿ ಏನೂ ಗೊತ್ತಿರಲಿಲ್ಲ. ಅಲ್ಲಿ ಏನೋ ಜಿಂಕ್ ಇರಬೇಕು ಅಂತೇಳಿ ತಿಳ್ಕೊಂಡು ನೇರವಾಗಿ ನನ್ನ ಪಾದಕ್ಕನ ಬಾಣವನ್ನು ಹೊಡೆದುಬಿಟ್ಟ. ಆ ಬಾಣ ನನ್ನ ಬಲಪಾದವನ್ನು ಭೇದಿಸಿದ್ದರಿಂದ ರಕ್ತ ಸುರ್ಯಾಕಾಯ್ತು. ದೂರದಲ್ಲಿ ಅಂತ ಜರ ಬೇಟೆಯನ್ನು ಅರಿಸಿಕೊಂಡೋದು. ಬಂದು ನೋಡಲಾಗಿ ನಾನು ಮಲಗಿದ್ದೆ. ನನ್ನ ಪಾದಗಳ ಮೇಲೆ ಆತ ಬಿದ್ದು ಅಳ್ಳಿಕ್ಕೆ ಶುರು ಮಾಡಿದ. ಭಗವಂತ, ನಾನು ತಪ್ಪು ಮಾಡಿದೆ, ನನ್ನನ್ನು ನೀನು ಕ್ಷಮಾ ಮಾಡು ಅಂತೇಳಿ ಪಶ್ಚಾತ್ತಾಪ ಪಡಕತ್ತಿದ್ದ. ಆವಾಗ ನಾನು ಹೇಳಿದೆ, ಹೌದು ಬಿಡ್ರಿ, ಅವನು ಮಾತಕ್ಕೆ ಸಾಕ್ಷಾತ್ ಭಗವಂತ ನಿಮಗೆ ಹಿಂಸೆ ಮಾಡಿದಂತಂದ್ರೆ ಆ ಜರ ಬ್ಯಾಡಗ ನೀವು ಏನು ಅವ್ರಿಗೆ ನೀವು ಏನು ಇರ್ಸಾ ಇತ್ತೋ ಏನಿತ್ತೋ ಹಿಂಗೆ ಯಾಕೆ ಮಾಡಿದ ನೋಡ್ರುತ್ತೆ. ನಿನ್ನ ಮಾತು ಕರೆಯದ. ಯಾವುದೇ ಒಂದು ವ್ಯಕ್ತಿ ಒಬ್ರಿಗೊಬ್ಬರು ಪರಸ್ಪರ ಕೂಡಬೇಕಾದ್ರೆ, ಒಂದು ಸಂಭಾಷಣೆ ಮಾಡಬೇಕಾದ್ರೆ ಅದಕ್ಕೆ ಋಣ ಇದ್ದರೆ ಮಾತ್ರ ಆಗ್ತೈತಿ. ಅದಕ್ಕೇನಾಯಿತು, ಹಿಂದಕ್ಕೆ ತ್ರೇತಾಯುಗದೊಳಗೆ ನಂದು ರಾಮಾವತಾರ ಇದ್ದಾಗ ನಾನು ಸೀತಾನ ಹುಡುಕುವ ಸಲುವಾಗಿ ಲಕ್ಷ್ಮಣ ಕೂಡ ಬರುವಾಗ ಸುಗ್ರೀವನ ಗೆಳೆತನ ಆಗಿತ್ತು. ಗೆಳೆತನ ಆದ ವೇಳೆಯೊಳಗೆ ಈ ಸುಗ್ರೀವನ ಹೆಂಡತಿಯನ್ನು ಈ ವಾಲಿ ಇದ್ದವ ತೊಗೊಂಡು ಹೋಗಿ ಅನ್ಯಾಯವಾಗಿ ತನ್ನ ಎದುರಿಗೆ ಇಟ್ಕೊಂಡಿದ್ದ. ಅದಕ್ಕೆ ನಾನು ಸುಗ್ರೀವನ ಪರವಾಗಿ ಯುದ್ಧ ಮಾಡಬೇಕಾಗಿತ್ತು. ಯುದ್ಧ ಮಾಡ್ತಾರೆ, ಇಬ್ಬರೂ ಒಂದೇ ರೂಪದಿಂದ ಇರೋದ್ರಿಂದ ಯಾರು ವಾಲಿ ಯಾರು ಸುಗ್ರೀವನದು ಗೊತ್ತಾಗದೆ ನಾನು ಮರೆಯಲ್ಲಿ ಅಂತ ಅವಾಗ ಬಾಣ ಹೊಡೆದಿದ್ದೆ ರಾಮಾವತಾರದೊಳಗೆ. ಹೀಗಾಗಿ ಆತನಿಗೆ ಬಾಣ ತಾಗಿದ ಕ್ಷಣ ಆತ ನನ್ನ ಹೆಸರಿಂದ ರಾಮ ಅಂತೇಳಿ ಪ್ರಾಣ ಬಿಡಾಕತ್ತಿದ್ದ. ಆ ಗೊಂಬಿಗೆ ಹೋಗಿ ನೋಡ್ತೀನಿ, ಅಲ್ಲ ಸ್ವಾಮಿ, ನನ್ನನ್ನು ಯಾಕೆ ಹೊಡೆದ್ರಿ? ನಿಮಗೆ ರಾವಣನ ನನ್ನ ಮಗ ಅಂಗದನ ತೊಟ್ಟಲಿಗೆ ಅವನೊಬ್ಬನ ಬುಂಗಿ ಹುಳಾಗತ್ತೆ ಮಾಡಿದ್ದೀನಿ. ಅವನು ನಾನು ಮಾಡ್ಕೊಂಡು ನಾನು ಸೀತಾಮಾತಿನ ತರ್ತಾಯಿದ್ನಿ, ನನ್ನ ಯಾಕೆ ಹೊಡೆದ್ರಿ ಪರಮಾತ್ಮ ಅಂದ ಕ್ಷಣ ನೋಡುತ್ತಿ ಆದದ್ದಾಗಿ ಹೋಗ್ಯದ. ಇನ್ನೇನು ಮಾಡೋಕ್ಕೂ ಬರೋಂಗಿಲ್ಲ. ಅದಕ್ಕಾಗಿ ಏನಾಯ್ತಂದ್ರೆ, ಈ ಅವತಾರದೊಳಗೆ ನನ್ನಿಂದ ನಿನಗೆ ತೊಂದರೆ ಆಗೈತೆ, ಆಗಲಿ. ಮುಂದೆ ನಾನು ಕೃಷ್ಣಾವತಾರ ತೊಡ್ತಾ ಇದ್ದೀನಿ, ರಾಮಾವತಾರ ಬಿಟ್ಟೆ. ನೀನು ಈಗ ಜೀವ ಬಿಟ್ಟರು ಕೂಡ ನೀನು ವಾಲಿ, ಮುಂದೆ ಜರ ಅನ್ನುವಂಥ ಒಬ್ಬ ಬೇಡನಾಗಿ ಹುಟ್ಟಿವ. ಆವಾಗ ನನ್ನ ಅಂತ್ಯಕಾಲದೊಳಗೆ ನಿನ್ನ ಬಾಣದಿಂದ ನನ್ನ ಪಾದಕ್ಕೆ ಹೊಡಿ. ಆವಾಗ ನೀನು ನಿಮಿತ್ತ ಕಾರಣ ಆಗ್ತೀನಿ. ನಾನು ಈ ಶರೀರವನ್ನು ಬಿಟ್ಟು ವೈಕುಂಠಕ್ಕೆ ಹೋಗ್ತೀನಿ ಅಂತೇಳಿ ನಾನು ರಾಮಾವತಾರದೊಳಗೆ ವಚನ ಕೊಟ್ಟ ಪ್ರಕಾರ ಜರ ಅನ್ನುವಂಥ ಬೇಡ ನನಗೆ ಬಾಣ ಬಿಟ್ಟದ್ದು ಕರೆಯದ, ನನ್ನ ಪಾದಕ ಸ್ಪರ್ಶ ಆದದ್ದು ಕರೆಯದ. ಅದರಲ್ಲಿ ಅವನದು ಏನೂ ತಪ್ಪಿಲ್ಲ. ನಾನು ವೈಕುಂಠಕ್ಕೆ ಹೋಗಕ್ಕೆ ಇದೊಂದು ನೆಪ ಆಯ್ತು ನೋಡ್ದೂತಿ. ಭಗವಂತ ನಿಮ್ಮ ಲೀಲಾ ಎಷ್ಟು ಕೇಳಿದರೂ ಕೂಡ ನಮ್ಮ ಮನಸ್ಸಿಗೆ ಆನಂದವೇ ಆನಂದ ಪರಮಾತ್ಮ.